ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಅಥವಾ ಈ ಹುಣ್ಣಿಮೆಯನ್ನು ಕಾರ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು ಎಲ್ಲವುದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಅಂತ ಕರಿತೀವಿ. ಈ ಹುಣ್ಣಿಮೆಯ ದಿವಸ ವಿಶೇಷ ಏನು ಅಂತಂದರೆ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಅಂದರೆ ಈ ವಟ ಸಾವಿತ್ರಿ ವ್ರತದ ದಿವಸ ತನ್ನ ಪತಿಯ ಆಯಸ್ಸು ಅಭಿವೃದ್ಧಿಗೋಸ್ಕರ ಉಪವಾಸ ಇದ್ದು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಆಲದ ಮರದ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ವ್ರತವನ್ನು ಆಚರಣೆ ಮಾಡಬೇಕು. ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಇವಾಗ ಜ್ಯೇಷ್ಠ ಹುಣ್ಣಿಮೆ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜೂನ್ 29ನೇ ತಾರೀಕು ಸೋಮವಾರದ ದಿವಸ ಬೆಳಗಿನ ಜಾವ 3 ಗಂಟೆ 6 ನಿಮಿಷಕ್ಕೆ ಆರಂಭವಾಗಿ ಜೂನ್ 30ನೇ ತಾರೀಕು ಮಂಗಳವಾರದ ದಿವಸ ಬೆಳಗಿನ ಜಾವ 5 ಗಂಟೆ 26 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯವಾಗ್ತಾ ಇದೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಜೂನ್ 29ನೇ ತಾರೀಕು ಸೋಮವಾರದ ದಿವಸ ಬಂದಿರೋದ್ರಿಂದ ನಾವು ಹುಣ್ಣಿಮೆಯನ್ನು ಜೂನ್ 29ನೇ ತಾರೀಕು ಸೋಮವಾರದ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಇನ್ನು ಹುಣ್ಣಿಮೆಯ ದಿವಸ ನಾವು ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದು ಬಹಳನೇ ವಿಶೇಷ. ಹಾಗಾಗಿ ಚಂದ್ರೋದಯ ಯಾವ ಸಮಯಕ್ಕೆ ಆಗತ್ತೆ ಅಂತ ಕೇಳೋದಾದರೆ ಜೂನ್ 29ನೇ ತಾರೀಕು ಸೋಮವಾರದ ದಿವಸ ಸಂಜೆ 6 ಗಂಟೆ 34 ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ. ಆ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ಬೋದು. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ತಿಯಾಗಿ ನಿಮಗೆ ಹುಣ್ಣಿಮೆ ತಿಥಿ ಅವತ್ತಿನ ದಿವಸ ಇರುತ್ತೆ. ಹಾಗಾಗಿ ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡ್ಬೋದು. ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅಥವಾ ಸಂಜೆ ಸೂರ್ಯ ಮುಳುಗಿದ ನಂತರ ಗೋಧೂಳಿ ಸಮಯದಲ್ಲಿ ಅಂದರೆ 5:30ಯಿಂದ 7:30 ಸಮಯದಲ್ಲಿಯೂ ಕೂಡ ನೀವು ಪೂಜೆ ಮಾಡ್ಬೋದು. ಈ ಎರಡೂ ಸಮಯದಲ್ಲಿ ಆಗಲಿಲ್ಲ ಅಂತಂದರೆ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ ನೀವು ಪೂಜೆ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಫುಲ್ ದಿನ ನಿಮಗೆ ಹುಣ್ಣಿಮೆ ತಿಥಿ ಇದೆ. ಇನ್ನು ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡೋರು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವ್ರ ಮನೆಯಲ್ಲಿ ನಿಮ್ಮ ಮನೆ ದೇವರು ಹಾಗೆ ಇಷ್ಟ ದೇವರ ಪೂಜೆಯನ್ನು ನೆರವೇರಿಸಿ ನಿಮ್ಮ ಮನೆ ಹತ್ತಿರ ಇರೋವಂಥ ಆಲದ ಮರಕ್ಕೆ ಹೋಗಿ ಆ ಆಲದ ಮರಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ಅನಂತರ ದೀಪವನ್ನು ಹಚ್ಚಿ ಫಲತಾಂಬೂಲವನ್ನು ಇಟ್ಟು ಆ ಮರಕ್ಕೆ 9 ಸುತ್ತು ದಾರವನ್ನು ಸುತ್ತಬೇಕು. ಹಾಗೆ ವ್ರತ ಆರಂಭ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿವಸ ಉಪವಾಸವನ್ನು ಕೂಡ ನೀವು ಇರ್ಬೋದು. ಆಲದ ಮರಕ್ಕೆ ಧೂಪ ದೀಪ ನೈವೇದ್ಯ ಮಾಡಿದ್ದ ನಂತರ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಒಂದು 5 ಜನಕ್ಕೆ ಅಥವಾ 3 ಜನಕ್ಕೆ ಅರಿಶಿನ ಕುಂಕುಮ ಫಲತಾಂಬೂಲವನ್ನು ಕೊಟ್ಟು ಅನಂತರ ನೀವು ಮನೆಗೆ ಬರ್ಬೋದು. ಇನ್ನು ಯಾರಿಗೆಲ್ಲ ಆಲದ ಮರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕಾಗಲ್ವೋ ಅಂಥವರು ಆಲದ ಎಲೆಯ ಮೇಲೆ ತುಪ್ಪದ ದೀಪವನ್ನು ಹಚ್ಚಿದ್ರೂ ಕೂಡ ಬಹಳ ವಿಶೇಷ ಫಲಗಳನ್ನು ನೀವು ಅವತ್ತಿನ ದಿವಸ ಪಡಿಬೋದು. ಅಪಮೃತ್ಯುಗೆ ಬಲಿಯಾದಂಥ ಸತ್ಯವಾನನನ್ನು ಬದುಕಿಸ್ಕೊಳ್ಳೋದಕ್ಕೆ ಸಾವಿತ್ರಿ ಮಾಡಿದಂಥ ವ್ರತ ಆಗಿರೋದ್ರಿಂದ ಈ ವ್ರತವನ್ನು ನಾವು ಈ ಕಲಿಯುಗದಲ್ಲಿ ಆಚರಣೆ ಮಾಡಿದ್ರೆ ನಮ್ಮ ಪತಿಯ ಆಯಸ್ಸು ವೃದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ವಟ ಅಥವಾ ವಟ ವೃಕ್ಷ ಅಂತಂದರೆ ಅದು ಆಲದ ವೃಕ್ಷ. ಹಾಗಾಗಿ ಆಲದ ಮರದ ಪೂಜೆಯನ್ನು ಮಾಡಬೇಕು. ಆಲದ ಮರದ ಕೆಳಗಡೆನೆ ಸತ್ಯವಾನನ ಸಾವಿತ್ರಿ ಯಮನಿಂದ ಪಾರು ಮಾಡಿದ್ಲು ಅಂತ ನಂಬಿಕೆ ಇದೆ. ಹಾಗಾಗಿ ಇನ್ನು ಹುಣ್ಣಿಮೆ ಪೂಜೆಯನ್ನು ನೀವು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು. ವಿಶೇಷವಾಗಿ ಏನು ಪೂಜೆ ಮಾಡೋ ಅಂಥ ಅಗತ್ಯ ಇಲ್ಲ. ಇನ್ನು ವಟ ಸಾವಿತ್ರಿ ವ್ರತವನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.